ಸದ್ಯ ಚಂದನವನದಲ್ಲಿ ಹೊಸದೊಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗಿದೆ, ಕೋಟಿ ಕೋಟಿ ಅನ್ನುವಂಥದ್ದು. ಸದ್ಯಕ್ಕೆ ಈ ಒಂದು ಸಾಂಗ್ ಆಲ್ಬಮ್ ಲಾಂಚ್ ಆಗಿ ಒಂದು ಗೆಸ್ಟ್ ಆಗಮಿಸಿದ್ರು, ವಿಶೇಷವಾಗಿ ರಿಷಿ ಅವರು ಅಂತಲೇ ಹೇಳ್ಬೋದು. ಯಾಕಂದರೆ ಒಳಿತು ಮಾಡು ಮನಸ್ಸ ಈ ಒಂದು ಹಾಡಿಗೆ ಸಾಹಿತ್ಯವನ್ನು ಅವರೇ ಕೊಟ್ಟಿರುವಂಥದ್ದು, ಗೀತ ರಚನಾಕಾರರು. ಸರ್ ನಮಸ್ತೆ. ಸದ್ಯಕ್ಕೆ ನಿಮ್ಮ ಹಾಡುಗಳು ಇರಬಹುದು, ಸಾಕಷ್ಟು ಅದು ಫೇಮಸ್ ಆಗಿತ್ತು. ಈ ಒಂದು ಕೋಟಿ ಕೋಟಿ ಈ ಒಂದು ಆಲ್ಬಮ್ ಸಾಂಗ್ ಕೇಳಿದಾಗ ನಿಮ್ಗೆ ಯಾವ ರೀತಿ ಏನು ಅನ್ನಿಸ್ತು? ಇದು ಆ್ಯಕ್ಚುಲಿ ಅದರಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಸಾಂಗ್ಸ್ ಬರೆಯೋದು ತತ್ವ ಫಿಲಾಸಫಿ ಇರೋವಂಥ ಸಾಂಗ್ಗಳೇ ಬರೆಯೋದು. ಇದು ಕೂಡ ಫಿಲಾಸಫಿ ಇದೆ, ತುಂಬ ಅದ್ಭುತವಾಗಿದೆ. ಸಮಾಜಕ್ಕೆ ಈಗಿನ ಒಂದು ಪರಿಸ್ಥಿತಿಗೆ ಇಂಥ ಸಾಂಗ್ಗಳು ತುಂಬ ಅವಶ್ಯಕತೆ ಇದೆ. ನಮ್ಮ ಆತ್ಮೀಯ ಸ್ನೇಹಿತರು ಮಂಜು ಕವಿ ಅಂತ ಅವರು ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ. ರಾಮಚಂದ್ರ ಊಡಿ ಚಿನ್ನಿ ಅವರು ಆಡಿದ್ದಾರೆ, ತುಂಬ ಚೆನ್ನಾಗಿ ಆಡಿದ್ದಾರೆ. ಆ್ಯಕ್ಚುಲಿ ಅವರು ಸಿಂಗರ್ ಅಲ್ಲ, ನಾನು ಸಿಂಗರು, ಆದ್ರೂ ತುಂಬ ಸಿಂಗರ್ ಥರನೇ ಆಡಿದ್ದಾರೆ. ಖಂಡಿತವಾಗ್ಲಿ ಹಾಡು ಹಿಟ್ಟಾಗುತ್ತೆ ಅಂತ ನಾನು ಹೇಳ್ತೀನಿ. ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ನಿಮಗೂ ಗಮನಕ್ಕಿದೆ ಅನಿಸುತ್ತೆ. ದರ್ಶನ್ ಅವರ ಒಂದು ಪ್ರಕರಣ ಇರಬಹುದು, ನೀವು ಸಹ ಜೈಲು ವ್ಯವಸ್ಥೆ ಎಲ್ಲ ಕಂಡಿದ್ದೀರಾ ಹೇಗೆ ಏನು ಅನ್ನುವಂಥದ್ದು. ದರ್ಶನ್ ಅವರಿಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಲಾಗ್ತಿದೆ ಅನ್ನುವಂಥ ಒಂದು ಸುದ್ದಿಗಳು ಕೇಳಿ ಬರ್ತಾ ಇದೆ. ಸೊ ನಿಜಕ್ಕೂ ಏನಾದರೂ ಸೆಲೆಬ್ರಿಟಿ ಟ್ರೀಟ್ಮೆಂಟ್ ಅಂದರೆ ಯಾವ ರೀತಿ ಇರುತ್ತೆ ನೋಡಿ? ಆ್ಯಕ್ಚುಲಿ ಅಲ್ಲಿ ಫಸ್ಟ್ ಪಾಯಿಂಟ್ VIP ಸೆಲ್ ಅಂತಾರೆ. VIP ಸೆಲ್ ಅನ್ನೋದಿಲ್ಲ, ಅದು ಬಂದ್ಬಿಟ್ಟು ಹೈ ಸೆಕ್ಯೂರಿಟಿ ಸೆಲ್. ಯಾರೇ ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ ಟೆರರಿಸ್ಟ್ಗಳು, ರಾಜಕೀಯ ವ್ಯಕ್ತಿಗಳು ಅವರೆಲ್ಲ ಹೋದರೆ ಅವ್ರು ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿ ಇಡ್ತಾರೆ. ಇವಾಗ ನಿಮ್ಗೆ ಗೊತ್ತು, ದರ್ಶನ್ ಆಗಿರ್ಬೋದು, ಪ್ಲಸ್ ಯಾರು ಇವಾಗ ಯಡಿಯೂರಪ್ಪ ಅವರಾಗಿರ್ಬೋದು, ಆಮೇಲೆ ಇನ್ಯಾರು ಪ್ರಜ್ವಲ್ ರೇವಣ್ಣನವರಾಗಿರ್ಬೋದು, ಸೂರಜ್ ರೇವಣ್ಣ ಅವ್ರನ್ನ ಬ್ಯಾರಕ್ ಅಂತ ಬರುತ್ತೆ, ಅಂಡರ್ ಟ್ರಯಲ್ ಬ್ಯಾರಕ್ ಅಂತ ಬರುತ್ತೆ. ಸಜಾಬಂದಿಗಳು ಮತ್ತು ವಿಚಾರಣೆ ದಿನ ಕೈದಿಗಳು ಎರಡು ಬ್ಯಾರಕ್ ಬರ್ತದೆ. ಒಂದು ಬ್ಯಾರಕಲ್ಲಿ ವಿಚಾರಣೆ ದಿನ ಕೈದಿಗಳಲ್ಲಿ ನಿಮಗೆ 100 ಜನ ಇರ್ತಾರೆ, 120 ಜನ ಇರ್ತಾರೆ ಒಂದೊಂದು ರೂಮಲ್ಲಿ. ಆಮೇಲೆ ವಿಚಾರಣೆ ಇದು ಸಜಾಬಂದಿಗಳಲ್ಲಿ ಅಲ್ಲಿ 30 ಜನ 40 ಜನ ಇರ್ತಾರೆ. ಸಜಾಬಂದಿಗಳು ಇರೋ ಜಾಗಕ್ಕೆ ಅಂಡರ್ ಟ್ರಯಲ್ ಹಾಕಲ್ಲ, ವಿಚಾರಣೆ ದಿನ ಕೈದಿಗಳನ್ನ ಹಾಕಲ್ಲ. ಅವರು ವಿಚಾರಣೆ ದಿನ ಕೈದಿಗಳಂತಂದರೆ ಫಸ್ಟ್ ಕ್ವಾರಂಟೈನಲ್ಲಿ ಇಡ್ತಾರೆ. ಕ್ವಾರಂಟೈನಿಂದ ಒಂದು 10-15 ದಿವಸ ಆದಮೇಲೆ ಮತ್ತೆ ದೊಡ್ಡ ಜೈಲಿಗೆ ಕಳಿಸ್ತಾರೆ. ಅಲ್ಲಿ VIP ಸೆಲ್ ಅನ್ನೋದೇ ಇಲ್ಲ ನನ್ನ ಪ್ರಕಾರ. ಹೈ ಸೆಕ್ಯೂರಿಟಿ ಸೆಲ್ ಅಂತಂದರೆ ಇವಾಗ ಅವ್ನು ತುಂಬ ಅವ್ರನ್ನ ಅಷ್ಟೇ ಅಂತಲ್ಲ, ಪ್ರತಿಯೊಬ್ಬರೂ ನಾವು ತುಂಬ ಜವಾಬ್ದಾರಿಯುತವಾಗಿ ನೋಡ್ಕೋಬೇಕಲ್ಲಿ. ಅದು ನ್ಯಾಯಾಂಗ ಬಂಧನ ಅಂದರೆ ಅಂಡರ್ ಜಡ್ಜ್ ಕಸ್ಟಡಿಯಲ್ಲಿ ಇರ್ತಾರೆ. ಪ್ರತಿ 2 ತಿಂಗಳಿಗೊಂದ್ಸಲ ಜಡ್ಜ್ ಬರ್ತಾರೆ, ಅವ್ರನ್ನ ಚೆಕ್ ಮಾಡ್ತಾರೆ. ಮೆಡಿಕಲ್ ಕ್ಯಾಂಪ್ ಇರುತ್ತೆ. ನೋಡಿ, ಇದು ಮೂಲಭೂತ ಸೌಕರ್ಯಗಳು. ನಿಮಗೆ ಕೆಲವು ಮಾಧ್ಯಮದವ್ರು ಹೇಳ್ತಾರೆ, ಅವ್ರಿಗೆ ಆ ಫೆಸಿಲಿಟಿ ಕೊಟ್ಟರು, ಈ ಫೆಸಿಲಿಟಿ ಕೊಟ್ಟರು ಅಂತೆಲ್ಲ ಹೇಳ್ತಾರೆ. ಅವ್ರಿಗೆ ಒಳ್ಳೆ ಊಟನೇ ಕೊಡ್ತಾರೆ, ಪ್ರೋಟೀನ್ ಯುಕ್ತ ಆಹಾರನೇ ಕೊಡ್ತಾರೆ. ವಾರಕ್ಕೊಂದ್ಸಲ ಚಿಕನ್ ಕೊಡ್ತಾರೆ, ವಾರಕ್ಕೊಂದ್ಸಲ ಒಂದು ವಾರ ಮಟನ್ ಕೊಡ್ತಾರೆ, ಒಂದು ವಾರ ಚಿಕನ್ ಕೊಡ್ತಾರೆ. ಆಮೇಲೆ ವಾರಕ್ಕೆ ಮಂಗಳವಾರ ಮೊಟ್ಟೆ. ಅಂದರೆ ಎಲ್ಲರೂ ಆರೋಗ್ಯವಾಗಿರಬೇಕು. ಯಾವ ಜಡ್ಜು ಕೂಡ ನಿಮಗೆ ಅವ್ರಿಗೆ ಶಿಕ್ಷೆ ಅಂದರೆ ಶಿಕ್ಷೆ. ಅಲ್ಲಿ 4 ಗೋಡೆಗಳು ಮಧ್ಯಗಡೆ ನಿಮ್ಗೆ ಚಿನ್ನ ಕೊಟ್ಟರು ನೀವು ಇರೋಕ್ಕಾಗಲ್ಲ. ಅಂದರೆ ಎಲ್ಲ ಫ್ರೀಡಮ್ ಎಲ್ಲ ಕಿತ್ಕೊಂಡ್ಬಿಡ್ತಾರೆ. ತಂದೆ ತಾಯಿನ ಮೀಟ್ ಯಾವಂದ್ರೆ ಒಂದು ವಾರಕ್ಕೊಂದು ಸಲ ಮೀಟ್ ಮಾಡ್ಬೋದು. ಅವರೆಲ್ಲ ಇರ್ತಾರೆ ತುಂಬ ಕಷ್ಟದಲ್ಲಿ. ಅಲ್ಲಿ ಹೋಗೋದೆಲ್ಲ ದುಡ್ಡಿಲ್ದಿರೋರೇ ಹೋಗೋದು. ಯಾರು ನಿಮಗೆ ದುಡ್ಡಿರೋರು ಅಂಥವ್ರಿಗೆಲ್ಲ ಶಿಕ್ಷೆ ಆಗಲ್ಲ ನನ್ನ ಪ್ರಕಾರ. ನಾನು ಅಲ್ಲಿ ನೋಡಿದಷ್ಟು ತುಂಬ ಜನ ನಿರಪರಾಧಿಗಳಿಗೆ ಶಿಕ್ಷೆ ಆಗಿರೋದು. ಕಾನೂನು ಗೊತ್ತಿರಲ್ಲ, ಅವರಿಗೆ ಲಾಯರ್ ನೀಡೋಕ್ಕೆ ದುಡ್ಡಿರಲ್ಲ, ಅಂಥವ್ರೆ ತುಂಬ ಜನಗಳಿಗೆ ಅಲ್ಲಿ ಶಿಕ್ಷೆ ಆಗಿರೋದು. ಹೈ ಸೆಕ್ಯೂರಿಟಿ ಸೆಲ್ ಅಂತ ಇದೆ ಹೊರತು ಯಾವುದೇ ಕಾರಣಕ್ಕೂ ಅಲ್ಲಿ VIP ಸೆಲ್ ಅನ್ನೋದೇ ಇಲ್ಲ. ಅಲ್ಲಿ ಬ್ರಿಟಿಷರು ಬರೆದಿದ್ದು ಗೌರ್ಮೆಂಟ್ ಕಾನೂನು ಅದು. ಅಲ್ಲಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು, ಫುಲ್ಲು ಟೈಟ್ ಸೆಕ್ಯೂರಿಟಿಲಿ ನೋಡ್ಕೋಬೇಕು. ಸೆಲೆಬ್ರಿಟಿಗಳನ್ನಾಗಿರ್ಬೋದು, ಇವಾಗ ಸೆಲೆಬ್ರಿಟಿನ ಅಲ್ಲಿ ಹೋದರೆ ಎಲ್ಲ ಕೈದಿಗಳು ಅವ್ರಿಗೆ ಬಂದು ತೊಂದರೆ ಕೊಡ್ಬೋದು. ಅಂದರೆ ಮಾಮೂಲು ಮನುಷ್ಯ ಅಂದರೆ ಅಲ್ಲಿ ಅಡ್ಜಸ್ಟ್ ಆಗಿಬಿಡುತ್ತೆ, ಹೋಗಿರ್ತಾನೆ. ಸೆಲೆಬ್ರಿಟಿಗಳನ್ನ ಅಂಡರ್ ಟ್ರಯಲ್ ಬ್ಯಾರಕಲ್ಲಿ ಹಾಕಲ್ಲ, ಅವ್ರನ್ನ ಸಪ್ರೇಟಾಗಿ ಇಡ್ತಾರೆ. ಅದು VIP ಇರೋದ್ರಿಂದ ಅದಕ್ಕೆ VIP ಸೆಲ್ ಅಂತಾರೆ. ನಿಮಗೆಲ್ಲ ಹೋದ್ರೆ ರಾಜಕೀಯ ವ್ಯಕ್ತಿ ನೀವು ಯಾರೇ ಹೋದ್ರೂ ಕೂಡ ನಿಮ್ಗೆ ಅವ್ರನ್ನೇ ಅಷ್ಟೇ ಅಲ್ಲ, ದೊಡ್ಡ ರೌಡಿಗಳನ್ನ ಕೂಡ ನಿಮಗೆ ಅಲ್ಲಿ ಆ ಸೆಲ್ಲಲ್ಲೇ ಹಾಕ್ತಾರೆ. ಯಾಕಂದರೆ ಅವ್ರಿಗೆ ಆಪೋಸಿಟ್ ಅವರು ಅಲ್ಲಿರ್ತಾರೆ, ಅವರು ಜಗಳ ಆಗ್ಬೋದು. ಒಂದು ಜೈಲು ಅಧಿಕಾರಿಗಳ ಕೆಲಸ ತುಂಬ ಕಷ್ಟವಾದ ಕೆಲಸ. ನೀವೆಲ್ಲ ಕೆಲಸಕ್ಕಿಂತ ತುಂಬ ಕಷ್ಟ ಅಂದರೆ ಜೈಲು ಅಧಿಕಾರಿಗಳು. 5,000 ಜನ ಇರ್ತಾರೆ. ಒಂದು ಚೂರು ಅವ್ರಿಗೆ ಏನಾದರೂ ತೊಂದರೆ ಆದರೂ ಜೈಲಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ. ಅದಕ್ಕೆ ನೀವು ಎಲ್ಲ ಹೋಗಿ ಅವನು ಒಬ್ಬನು ಪೆನಾಯಿಲ್ ಕುಡಿದ್ಬಿಡ್ತಾನೆ. ಪೆನಾಯಿಲ್ ಕುಡಿದು ಅವನು ತುಂಬ ಜಿಗುಪ್ಸೆಗೊಂಡು ಅವನಿಗೊಂಥರ ಭಯ ಬಿದ್ದುಬಿಟ್ಟು ಜೀವನನೇ ಬೇಡ ಅಂತ ಅವ್ನು ಜೀವ ಬಿಟ್ಟರೆ ಅಲ್ಲಿ ಜೈಲಧಿಕಾರಿಗಳಿಗೆ ಸಮಸ್ಯೆ ಆಗುತ್ತೆ. ಆ ಒಂದು ಕಾರಣದಿಂದ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಜಡ್ಜು ಏನು ಹೇಳಲ್ಲ ನಿಮಗೆ ಅವ್ರಿಗೆ ಊಟ ಕೊಡಬಾರ್ದು, ಆಮೇಲೆ ಅವ್ರಿಗೆ ಆರೋಗ್ಯ ಕೊಡಬಾರ್ದು, ಅದೆಲ್ಲ ಏನು ಹೇಳಲ್ಲ. ಅವ್ರ ಶಿಕ್ಷೆ ಅಷ್ಟೇ. ಶಿಕ್ಷೆ ಅಂತಂದರೆ ಅದನ್ನ ಇವಾಗ ಜೀವಾವಧಿ ಶಿಕ್ಷೆ ಅಂದರೆ 11 ವರ್ಷದ 6 ತಿಂಗಳು ಸನ್ನಡಿತ, ಅದರ ಮೇಲೆ ಬಿಟ್ಬಿಡ್ತಾರೆ. ಒಬ್ಬೊಬ್ಬರು ಅಲ್ಲಿ ಮತ್ತೆ ಗಲಾಟೆ ಮಾಡಿಕೊಂಡು ಅವ್ರು ಏನಾದರೂ ಕಾನೂನು ಬಾಹಿರ ಕೆಲಸ ಮಾಡಿದ್ರೆ ಮತ್ತೆ ಅವ್ನು ರೆಡ್ ಮಾರ್ಕ್ ಬರೆದ್ರೆ ಇನ್ನೂ 4-5 ವರ್ಷ ಎಕ್ಸ್ಟ್ರಾ ಹೊಡಿಬೇಕಾಗುತ್ತೆ. ಆ ಒಂದು ಕಾರಣದಿಂದ ಅಲ್ಲಿ ಅವ್ರನ್ನ ನೋಡುವಂತಹ ಒಂದು ವ್ಯವಸ್ಥೆ ಹೇಗೆ ಸರ್? ಇವಾಗ ದರ್ಶನ್ ಅವರು ಒಳಗಡೆ ಇದ್ದಾರೆ, ಅವರ ಫ್ಯಾಮಿಲಿ ಇರಬಹುದು. ಈಗ ಹಲವಾರು ಸೆಲೆಬ್ರಿಟೀಸ್ ಈಗಾಗಲೇ ಅವ್ರನ್ನ ಹೋಗಿ ಮಾತನಾಡಿಸುವಂತಹ ಒಂದು ಕೆಲಸ ಆಗಿದೆ. ಎಷ್ಟೊತ್ತು ಬಿಡ್ತಾರೆ ಇವಾಗ? ಏನು ವಾರದಲ್ಲಿ ಒಂದ್ಸಲ ಅಂತನ ಯಾವ ರೀತಿ ಇದೆ ಅಂತ ಬಿಡ್ತಾರೆ? ಅಷ್ಟು ದರ್ಶನ್ ಅವ್ರು ಒಪ್ಪಬೇಕು.
ದರ್ಶನ್ ಒಪ್ಪಿಬಿಟ್ಟು ನಾವು ಹೋಗ್ಬೇಕಂತ ನಾವು ಒಂದು ಅಪಾಯಿಂಟ್ಮೆಂಟ್ ಕೇಳಿದ್ದೀವಿ. ಅವರು ಒಪ್ಪಿಬಿಟ್ಟು ಈ ಥರ ವ್ಯಕ್ತಿ ಒಳಗಡೆ ಬಂದು ಮೀಟ್ ಮಾಡ್ಬೋದು ಅಂತ ಜೈಲಧಿಕಾರಿಗೆ ಹೇಳಿದ್ರೆ ನಾವು ಅಲ್ಲಿ ಹೋಗಿ ಸ್ಪೆಷಲ್ ಎಂಟ್ರಿ ಅಂತ ಇರುತ್ತೆ. ಅಂದರೆ ಅವ್ರು ನಾರ್ಮಲ್ ಎಂಟ್ರಿ, ಜನರಲ್ ಎಂಟ್ರಿಯಲ್ಲೆಲ್ಲ ಮೀಟ್ ಮಾಡೋಕ್ಕಾಗಲ್ಲ. ಸ್ಪೆಷಲ್ ಎಂಟ್ರಿ ಅಂತಂದರೆ ಅಲ್ಲೊಂದು ರೂಲ್ಸ್ ಇರುತ್ತೆ. ಅರ್ಜಿ ಎಲ್ಲ ಬರ್ಕೊಟ್ರೆ ಅವರು ಒಂದು ಟೈಮ್ ಕೊಡ್ತಾರೆ. ಆ ಟೈಮಿಗೆ ನಮ್ಮನ್ನು ಕರೀತಾರೆ, ಒಳಗಡೆ ಕರೆದು ಕುಂತ್ಕೊಂಡಿರ್ತಾರೆ. ಆ ಟೈಮಿಗೆ ಅವ್ರನ್ನೂ ಕರೆಸ್ತಾರೆ, ಮಾತಾಡ್ಬೋದು ಅಲ್ಲಿ. ಎಷ್ಟೊತ್ತಂದರೆ ನೀವು ಮಾತಾಡ್ಬೋದು, 1 ಅವರ್ವರೆಗೂ ಮಾತಾಡ್ಬೋದು, 1.5 ಅವರ್ವರೆಗೂ ಮಾತಾಡ್ಬೋದು. ಆಮೇಲೆ ಇವಾಗ ಮೊದಲು ಫುಡ್ಡು ಮನೆಯಿಂದ ಫುಡ್ ಕೊಡ್ತಾಯಿದ್ರು ಮೊದಲು. ಅದೇನು ಸಮಸ್ಯೆ ಆಯಿತು, ಇತ್ತೀಚೆಗೆ ನನ್ನ ಪ್ರಕಾರ ಒಂದು 6 ತಿಂಗಳು 1 ವರ್ಷದಿಂದ ಮನೆ ಫುಡ್ ಕೊಡ್ತಾಯಿಲ್ಲ. ಇವಾಗ ಏನೇ ಅಂತಂದ್ರೂ ಫ್ರೂಟ್ಸು, ಅದು ಒಂದು ಈ ಡ್ರೈ ಫ್ರೂಟ್ಸ್ ಕೂಡ ಇವಾಗ ಎಲ್ಲವೂ ಇಲ್ಲ ಒಳಗಡೆ. ಇವಾಗ ಬಾಳೆಹಣ್ಣು ಗೀಳೆಹಣ್ಣು, ಅದು ಆರೆಂಜ್ ಗೀರೆಂಜ್ ಅಂಥವು ಕೊಡ್ಬೋದು. ಸೊ ಈಗ ಪವಿತ್ರ ಗೌಡ ಅವ್ರು ನೋಡೋದಾದ್ರೂ ಮೇಕಪ್ ಕಿಟ್ ಕೊಡೋ ಅಂಥದ್ದು. ಸೊ ಹೆಣ್ಮಕ್ಳು ಸ್ಪೆಷಲ್ ಸೆಲೆಬ್ರಿಟಿ ಈ ರೀತಿ ಇರ್ತಾರಲ್ವ, ಅವರು ಇಷ್ಟಪಟ್ಟಿದ್ದಂಗೆ ಏನಾದರೂ ಮೇಕಪ್ ಕಿಟ್ ಕೊಡಬಹುದಾ, ಮೇಕಪ್ ಮಾಡ್ಕೋಬೋದಾ, ಅವ್ರು ಇಷ್ಟ ಬಂದಂಗೆ ಇರಬಹುದಾ ಒಳಗಡೆ ಅಂತ? ಮೇಕಪ್ ಅದೆಲ್ಲ ಏನು ಮೇಡಮ್, ಅದು ಆ್ಯಕ್ಚುಲಿ ನಾವು ಕೇಳಬಾರ್ದು, ಆ ಪ್ರಶ್ನೆನೇ ಕೇಳಬಾರ್ದು. ಮೇಕಪ್ ಬಗ್ಗೆ, ಊಟದ ಬಗ್ಗೆ ಅದೆಲ್ಲ ಅಲ್ಲಿ ನಿಮಗೆಲ್ಲ ಸಿಗುತ್ತೆ. ಜೈಲ್ ಮ್ಯಾನ್ಯುಯಲಲ್ಲೇ ಇದೆ. ಅವ್ರಿಗೆ ತಲೆಗೆ ಹಾಕ್ಕೊಳ್ಳೋಕೆ ಎಣ್ಣೆ ಕೊಡಬೇಕು, ಪೌಡ್ರ್ ಕೊಡಬೇಕು, ಸೋಪ್ ಕೊಡಬೇಕು, ಆಮೇಲೆ ಸಿಗರೇಟ್ ಕೊಡಬೇಕು, ಬೀಡಿ ಕೊಡಬೇಕು. ಯಾಕಂತಂದರೆ ಈ ಮೊದಲೆಲ್ಲ ಬ್ರಿಟಿಷ್ ಕಾಲದಲ್ಲಿ 2 ಕಟ್ಟು 3 ಕಟ್ಟು ಇವಾಗಲೂ ಸೇರ್ತಾರೆ. ಸಡನ್ನಾಗಿ 2-3 ಕಟ್ಟು ಬೀಡಿ ಸೇದವನು ಏನಾದರೂ ಒಳಗಡೆ ಹೋಗಿ ಅವ್ನಿಗಿಲ್ಲ ಅಂತಂದರೆ ಅವನು ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅವರು ಜೈಲ್ ಮ್ಯಾನ್ಯುಯಲಲ್ಲೇ ಕ್ಲಿಯರ್ ಆಗಿದೆ. ಆ ಮ್ಯಾನ್ಯುಯಲ್ ಪ್ರಕಾರನೇ ಅಧಿಕಾರಿಗಳು ನಡ್ಕೋಬೇಕು. ಅದೇನು ವಿಶೇಷವಾಗಿ ಮಾಮೂಲು ಬೇರೆಯವ್ರಿಗೆ ಏನು ಫೆಸಿಲಿಟಿ ಸಿಗುತ್ತೆ ಅದು ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಧೂಮಪಾನ ಅಂತ ಹೇಳಿದ್ರಿ, ಅದಿರ್ಬೋದು, ಮದ್ಯಪಾನ ಇರ್ಬೋದು, ಅಡಿಕ್ಟ್ ಆಗಿರೋ ಅಂಥವ್ರು ಇರ್ತಾರೆ. ಬೇಕೇ ಬೇಕು, ಇಲ್ಲ ಅಂದರೆ ಕೈ ನಡ್ಗೋದು, ಈ ರೀತಿ ಒಂದಾಗಿ ಸಮಸ್ಯೆಗಳು ಅವ್ರಿಗೆ ಇರುತ್ತೆ. ಸೊ ಇಂಥವ್ರಿಗೆ ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ? ಯಾವುದೇ ಮದ್ಯಪಾನ ಯಾವುದೇ ಕಾರಣಕ್ಕೂ ಸಿಗಲ್ಲ, ಧೂಮಪಾನ ಸಿಗುತ್ತೆ. ಅದು ಆ ಥರ ಡಾಕ್ಟರ್ಸ್ ಇರ್ತಾರೆ. ಆ ಒಂದು ಇದರಲ್ಲಿ ಅವ್ರಿಗೊಂದು ಟ್ರೀಟ್ಮೆಂಟ್ ಕೊಡ್ತಾರೆ ಇಮಿಡಿಯೇಟ್. ಅಲ್ಲಿ ಒಳಗಡೆ ಒಂದು ಹಾಸ್ಪಿಟ್ಲ್ ಇದೆ, ಜಿಮ್ ಇದೆ, ಆಮೇಲೆ ಆರ್ಕೆಸ್ಟ್ರಾ ಇದೆ, ಇದು ಏನು ಅಂತಾರೆ ಕರೋಕೆ, ಅಲ್ಲಿ ಇದಿದೆ, ಆಡ್ಬೋದು. ಆಮೇಲೆ ಅವ್ರು ಏನಾದರೂ ಓದಬೇಕಂತಂದ್ರೆ ಓದ್ಬೋದು. ಇವಾಗ ಒಂದು 18 ವರ್ಷ 19 ವರ್ಷಕ್ಕೆ ಒಂದು ಮರ್ಡರ್ ಕೇಸಲ್ಲಿ ಹೋಗ್ಬಿಡ್ತಾರೆ, ಅವ್ರಿಗೆ ಕನ್ವಿಕ್ಷನ್ ಆಗಿಬಿಡ್ತದೆ ಒಳಗಡೆಯಲ್ಲಿ. ಅವ್ರು ಆರಾಮಾಗಿ ಓದ್ಬಿಟ್ಟು ಅವ್ರಿಗೆ ಎಷ್ಟು ಯಾವ ಕೋರ್ಸ್ ಬೇಕಾದ್ರೂ ತೊಗೋಬೋದು. ಅಲ್ಲಿ ಫೆಸಿಲಿಟಿ ಕೊಡ್ತಾರೆ ಓದೋಕ್ಕೆ. ಆಮೇಲೆ ಅಲ್ಲಿ ಒಳಗಡೆಯಿಂದ ಹೋದ್ರು ಜರ್ನಲಿಸಮ್ ಮಾಡಿದ್ದಾರೆ, ಡಬಲ್ ಡಿಗ್ರಿ ಎಲ್ಲ ಮಾಡಿದ್ದಾರೆ, ಸುಮಾರು. ಆಮೇಲೆ ಇಂಜಿನಿಯರಿಂಗ್ ಎಲ್ಲ ಮಾಡಿದ್ದಾರೆ ಒಳಗಡೆ. ಮಾಡಿಬಿಟ್ಟು ಆಚೆ ಕಡೆ ಬಂದಿದ್ದಾರೆ. ನಮ್ಮ ಫ್ರೆಂಡೇ ಒಬ್ಬನು ಡಬಲ್ ಡಿಗ್ರಿ ಇಂಜಿನಿಯರ್ ಮಾಡಿದ್ದಾನೆ, ರಾಮಮೂರ್ತಿ ಅಂತ. 22 ವರ್ಷ ಇದ್ದ ಒಳಗಡೆ. ಆ ಥರ ನೋಡಿದ್ದೀನಿ. ಸೊ ನೀವು ಎಷ್ಟು ದಿನಗಳ ಕಾಲ ಜೈಲಲ್ಲಿದ್ರಿ, ಯಾವ ಕಾರಣಕ್ಕೆ ಅನ್ನುವಂಥದ್ದು? ನಾನೊಂದು ಶ್ಯೂರಿಟಿ ಪರ್ಪಸ್ಗೆ ಹೋಗಿದ್ದೆ. ಶ್ಯೂರಿಟಿ ಪರ್ಪಸ್ ಅಂತ ಸಿನಿಮಾದಲ್ಲಿ ಗೊತ್ತಾಗ್ತಾನೆ, ಚೆಕ್ಗಳು ಗೀಕುಗಳೆಲ್ಲ ಕೊಡಬೇಕಾಗುತ್ತೆ. ಒಬ್ಬ ಪ್ರೊಡ್ಯೂಸರು, ಡೈರೆಕ್ಟ್ರುಗಳು ಎಲ್ಲ ಕೊಡಬೇಕಾಗುತ್ತೆ. ದುಡ್ಡಿರೋರು ಕ್ಲಿಯರ್ ಮಾಡಿಕೊಂಡ್ರು, ನಮ್ಮ ಹತ್ರ ದುಡ್ಡಿರಲಿಲ್ಲ, ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸಿನಿಮಾ ಲಾಸ್ ಆಯಿತು, ಒನ್ ವೇ ಅಂತ ಸಿನಿಮಾ ಲಾಸ್ ಆಯಿತು. ಆ ಒಂದು ಕಾರಣದಿಂದ ಅವರು ಚೆಕ್ ಬೌನ್ಸ್ ಕೇಸಲ್ಲಿ ಒಳಗಡೆ ಹೋಗಿದ್ದು. 11 ತಿಂಗಳಿದ್ವಿ ಅಲ್ಲಿ. ಸೊ ಈಗ ಒಳಿತು ಮಾಡು ಮನಸ್ಸ ಈ ಒಂದು ಹಾಡನ್ನು ನೀವು ಜೈಲಲ್ಲಿ ಇದ್ದಾಗ ಅಥವಾ ಹೊರಗೆ ಬಂದ ಮೇಲೆ ಬರ್ತಿದ್ದ, ಅದಕ್ಕಿಂತ ಮುಂಚೆನೇ ಬರ್ತಿಲ್ಲ? ಅದಕ್ಕಿಂತ ಮುಂಚೆನೇ ಬರೆದಿದ್ದು. ಆಮೇಲೆ ನಾನು ಒಂದು ಇಲ್ಲಿ ನಮ್ಮ ಎಸ್ ಟಿ ಸೋಮಶೇಖರ್ ಅಂತ ಅವರು ಹಾಡಿದ್ದಾರೆ, ಅಪ್ಪು ಮಾಡಿದ ತಪ್ಪೇನು, ಅದು ಜೈಲಲ್ಲಿ ಒಳಗಡೆ ಇರಬೇಕಂದ್ರೆ ಬರೆದಿದ್ದು. ಅಂದರೆ ನಾನೊಂದು ಅದು ಬೇರೆಯವ್ರ ಕಾನ್ಸೆಪ್ಟಿಗೆ ಬರೆದಿದ್ದು. ಅದು ಪುನೀತ್ ರಾಜ್ಕುಮಾರ್ಗೆ ಸೂಟ್ ಆಯಿತು. ಅವರು ನೀವು ಕೇಳಿರಬೇಕು, ಅಪ್ಪು ಮಾಡಿದ ತಪ್ಪು ಏನು ಅಂತ. ಶಿವನೇ ನೀನಿದ್ದರೆ ನಿನಗೆ ಮನಸ್ಸಿದ್ದರೆ, ನಮ್ಮ ನಿರ್ಮಾಪಕರಂತ ಎಸ್ ಟಿ ಸೋಮಶೇಖರ್ ಅದನ್ನು ತುಂಬ ಚೆನ್ನಾಗಿ ಆಡಿದ್ದಾರೆ. ಅಲ್ಲಿ ಬರೆದಿದ್ದೆ. ಆಮೇಲೆ ಸ್ವಾರ್ಥದಿಂದ ಬದುಕೋದು ಬೇಡ ಮನುಷ್ಯ ಅಂತ ಅಲ್ಲಿ ಒಳಗಡೆ ಇರಬೇಕಂದ್ರೆ ಬರೆದಿದ್ದು. ಅದನ್ನು ಲಹರಿ ವೇಲು ಅವರು ಆಡಿದ್ದಾರೆ. ಸುಮಾರು ಸಾಂಗ್ ಒಳಗಡೆ ಇರಬೇಕಂದ್ರೆ ಬರೆದಿದ್ದೀನಿ. ಇವಾಗ ಒಂದು ಮಾಡ್ತಾಯಿದ್ದೀವಿ, ಇವಾಗ ಒಂದು ಸಾಂಗು ರೆಡಿ ಮಾಡಿದ್ದೀವಿ, ಅಪರಾಧಿ ನಾನಲ್ಲ ಆರೋಪಿ ನಾವು ಅಂತಂದ್ಬಿಟ್ಟು. ಅದೇ ದರ್ಶನ್ ಬಗ್ಗೆ ಬಿಡುಗಡೆ ಮಾಡ್ತೀವಿ. ಅದನ್ನು ನಮ್ಮ ಗಾಯಕರು ಎಸ್ ಟಿ ಸೋಮಶೇಖರ್ ಆಡಿ ತುಂಬ ಅದ್ಭುತವಾಗಿ ಆಡಿದ್ದಾರೆ. ಅದಕ್ಕೆ ಸಾಹಿತ್ಯ ನಾನು ಬರೆದಿದ್ದೀನಿ, ಮ್ಯೂಸಿಕ್ ಬಂದ್ಬಿಟ್ಟು ಶ್ರೀ ಗುರು ಅವ್ರು ಮಾಡಿದರೆ. ಇಷ್ಟರಲ್ಲಿ ಅದು ರಿಲೀಸ್ ಆಗುತ್ತೆ. ಜೈಲಲ್ಲಿ ಇದ್ದು ಯಾವ ರೀತಿ ಪರಿವರ್ತನೆಯನ್ನು ಮಾಡುತ್ತೆ ಒಬ್ಬ ಮನುಷ್ಯನನ್ನು? ಯಾಕಂದರೆ ಪಶ್ಚಾತ್ತಾಪ ಏನಾದರೂ ಬರೋ ಹಾಗೆ ಮಾಡುತ್ತಾ ಅಂತ ನೋಡಿ. ಇಬ್ಬಿಚುವಲ್ ಅಫೆಂಡರ್ಸ್ ಅಂತಾರೆ, ವೃತ್ತಿಪರ ಅಪರಾಧಿಗಳು. ಒಂದು 20% ಇರ್ತಾರೆ. ಅವರು 20% ಬದಲಾಗಲ್ಲ. ಅಂದರೆ ಅವರು ಲೇಟ್ ಬದಲಾಗ್ತಾರೆ. ಆ ಒಂದು 18 ವರ್ಷ 19 ವರ್ಷ 20 ವರ್ಷ ಈ ಕಳ್ತನ, ಸುಮ್ಮನೆ ಒಂದು ಅದೇನಂತಾರೆ ಗಲಾಟೆ ಕೇಸ್ಗಳಲ್ಲೆಲ್ಲ ಹೋಗ್ತಾರಲ್ಲ, ಅವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಅವರು ಬದಲಾಗಲ್ಲ. ಅಂದರೆ ಅವ್ರು ಲೇಟ್ ಬದಲಾಗ್ತಾರೆ. ಆದರೆ ಬದಲಾಗೋರು ಅಂತಂದರೆ ಇನ್ನೂ 80% ಖಂಡಿತವಾಗ್ಲೂ ಬದಲಾಗ್ತಾರೆ. ದರ್ಶನ್ ಅವರು ಆಲ್ರೆಡಿ ಬದಲಾಗಿದ್ದಾರೆ. ಖಂಡಿತವಾಗ್ಲೂ ಅವರು ಜೀವಾವಧಿ ಶಿಕ್ಷೆಗಿಂತ ಹೆಚ್ಚು ಶಿಕ್ಷೆ. ನೋಡಿ, ಇಷ್ಟೆಲ್ಲ ಅಭಿಮಾನಿಗಳು ಅವ್ರು ಏನೋ ಒಂದು ಇದರಲ್ಲಿ ಅವ್ರು ಮಾಡಿದಾರೋ ಎಲ್ಲೋ ಗೊತ್ತಿಲ್ಲ. ಅದು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಅವ್ರು ಆಲ್ರೆಡಿ ಬದಲಾಗಿದ್ದಾರೆ. ಅವ್ರ ಆರೋಪಿನೇ, ಅಪರಾಧಿ ಅಲ್ಲ. ಇವಾಗ ಅವ್ರಿಗೆ ಒಂಥರ ಏನೋ ಅವ್ರ ಕೈ ಮೀರಿ ಏನೋ ಆಗಿದ್ದರೂ ಕೂಡ ಅವ್ರಿಗೆ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ತುಂಬ ಬದಲಾಗಿದ್ದಾರೆ. ಅವರಿಂದ ಖಂಡಿತವಾಗ್ಲೂ ಒಳ್ಳೆ ಕೆಲಸಗಳಾಗ್ತವೆ. ಅವರು ಬಂದ ಮೇಲೆ
ಇಡೀ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಇಡೀ ಜಗತ್ತೇ ಗೆಲ್ಲುವಂಥ ವ್ಯಕ್ತಿ ಆಗ್ತಾರೆ. 4 ಜನಕ್ಕೆ ಅವ್ರು ಸುಮಾರು ಜನಕ್ಕೆ ಒಳ್ಳೆ ಸಂದೇಶ ಕೊಡ್ತಾರೆ ಅಂತ ನಾನು ಹೇಳ್ತೀನಿ. ಜೈಲು ಆ ಪಾಠ ಕಲಿಸ್ಬಿಡುತ್ತೆ. ಜೈಲು ಖಂಡಿತವಾಗ್ಲೂ ಆ ಪಾಠ ಕಲಿಸ್ಬಿಡುತ್ತೆ. ಅಲ್ಲಿ ಗೊತ್ತಾಗ್ಬಿಡ್ತದೆ. ಅಲ್ಲಿ ಜೈಲಲ್ಲಿ ಸುಮಾರು ಜನ ನಿರಪರಾಧಿಗಳೇ ಇರೋದಲ್ಲಿ, ಅಮಾಯಕರೇ ಇರೋದು. ಅವರೆಲ್ಲ 20 ವರ್ಷ 18 ವರ್ಷ ಅದನ್ನೆಲ್ಲ ನೋಡಿ ಅವರೆಲ್ಲ ಅಲ್ಲಿ ಗೊತ್ತಾಗುತ್ತೆ ಅವರಿಗೆ. ಅದು ನೋಡಿದಾಗ ಜೀವನದಲ್ಲಿ ಏನಾದರೂ ಒಳ್ಳೇದು ಮಾಡಿ ಸಾಯಬೇಕು, ಜೀವನ ಇಷ್ಟೇ ಅಂತ ಅನ್ನಿಸ್ಬಿಡುತ್ತೆ. ಚೇತನ ಅಹಿಂಸ ಅವ್ರು ಹೇಳ್ತಿದ್ರು, ನನಗೆ ಜೈಲಲ್ಲಿ ಕೊಡುವಂಥ ಊಟ ತುಂಬ ಇಷ್ಟ, ಅದು ಪುಳಿಯೋಗರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ನೀವು ಜೈಲಲ್ಲಿ ಇದ್ದಾಗ ನಿಮಗೆ ಯಾವ ಊಟ ಇಷ್ಟ ಆಗಿತ್ತು? ಆ್ಯಕ್ಚುಲಿ ಮೊದಲಿಂದನೂ ಏನು ಮೆನು ಇರುತ್ತಲ್ವ, ಸೋಮವಾರ ಚಿತ್ರಾನ್ನ, ಮಂಗಳವಾರ ಪುಳಿಯೋಗರೆ, ಬುಧವಾರ ಆಮೇಲೆ ಏನಂತಾರೆ ಅದು ಏನು ಆ ಥರ ಒಂದು 7 ಮೆನ್ಯೂ ಇರುತ್ತೆ. ಆ ಮೆನು ಪ್ರಕಾರನೇ ಬರೋದು. ಆಮೇಲೆ ಅಲ್ಲಿ ನಿಮಗೆ ತುಂಬ ಪ್ರೋಟೀನ್ಯುಕ್ತ ಆಹಾರ ಕೊಡ್ತಾರೆ. ಇದು ಏನಂತಂದರೆ ಇದು ಯಾವುದು ಮೊಳಕೆ ಕಾಳು ಸಾರು, ತರಕಾರಿ ಸಾರು, ಆ ಥರ ಎಲ್ಲ ಕೊಡ್ತಾರೆ. ಆಮೇಲೆ ಪ್ರತಿಯೊಬ್ಬರು ಡಾಕ್ಟ್ರ್ ಚೆಕ್ ಮಾಡ್ತಾರೆ ಆ ಫುಡ್ ಹೆಂಗಿರುತ್ತೆ ಅಂತ. ಫುಡ್ ರೆಕಾರ್ಡಿಂಗ್ ಆಗುತ್ತೆ, ಅರ್ಥ ಆಯಿತಾ. ಅಲ್ಲಿ ಎಲ್ಲ ಸಜಾಬಂದಿಗಳೇ ಅಲ್ಲಿ ಕೆಲಸ ಮಾಡೋದು. ಆ ಅಡುಗೆ ಎಲ್ಲ ಸಜಾಬಂದಿಗಳೇ ಮಾಡೋದು. ತುಂಬ ನೀಟ್ ಇರುತ್ತೆ. ಆಮೇಲೆ ಅವ್ರಿಗೆ ಏನು ಫೆಸಿಲಿಟಿ ಬೇಕಂತಂದರೆ ಅದೇ ಮಾಮೂಲು, ಅವ್ರಿಗೆ ಒಂದು ಮೂಲಭೂತ ಸೌಕರ್ಯ ಏನು ಬೇಕು ಅದು ಕೊಡ್ತಾರೆ ಜೈಲಲ್ಲಿ. ಜೈಲು ಅಧಿಕಾರಿಗಳು ಮ್ಯಾನ್ಯುವಲ್ ಬಿಟ್ಟು ಏನು ಕೆಲಸ ಮಾಡೋಕ್ಕಾಗಲ್ಲ. ಮಾಡಿದ್ರೆ ಅವ್ರಿಗೆ ಸಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಹೈ ಸೆಕ್ಯೂರಿಟಿ ಸೆಲ್ ಅಂತ ಹೇಳಿದ್ರಿ, ಈ ಒಂದು ಸೆಲ್ಲಲ್ಲಿ ದರ್ಶನ್ ಅವ್ರು ಸದ್ಯಕ್ಕಿದ್ದಾರೆ. ಸೊ ಯಾರನ್ನೂ ಬೀಟ್ ಮಾಡೋಕ್ಕೆ ಅಲ್ಲಿ ಬಿಡೋದಿಲ್ವಾ ಅಂತ? ಅಂದರೆ ಅಧಿಕಾರಿ ಒಬ್ರನ್ನ ಬಿಟ್ಟರೆ ಬೇರೆ ಯಾವುದೇ ಕೈದಿ ಇರಬಹುದು, ಮತ್ತೊಬ್ಬರು ಇರಬಹುದು, ಮಾಡೋಕ್ಕೆ ಬಿಡಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ನಾನು ಎಷ್ಟೋ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ ಮೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಅಲ್ಲಿ ಇವಾಗ ಬಾತ್ರೂಮು ಅವ್ರು ಕ್ಲೀನ್ ಮಾಡಬೇಕಂತಂದರೆ ಅಲ್ಲಿ ಬಂದಿಗಳೇ ಹೋಗಬೇಕು. ಅಲ್ಲಿ ಆಮೇಲೆ ಗಾರ್ಡನ್ ಇರುತ್ತೆ, ಆ ಗಾರ್ಡನಲ್ಲಿ ಕೆಲಸ ಮಾಡಬೇಕು, ನೀರು ಹಾಕೋದು ಪ್ಲಸ್ ಕಸ ಗುಡಿಸೋದಂದ್ರೆ ಅಲ್ಲಿ ಬಂದಿಗಳು ಹೋಗಬೇಕು. ಅಂದರೆ ಆ ಬಂದಿಗಳು ಹೋದಾಗ ಅಲ್ಲಿ ಅದು ಓಪನ್ ಇರುತ್ತೆ, ಅವರು ಮಾತಾಡಿಸ್ಬೋದು, ಮೀಟ್ ಮಾಡ್ಬೋದು. ಅಂದರೆ ಅದು ನಂಬಿಕಸ್ಥರನ್ನೇ ಹಾಕ್ತಾರಲ್ಲಿ. ನಂಬಿಕಸ್ಥ ಬಂದಿಗಳನ್ನೇ ಆ ಒಂದು ಜಾಗಕ್ಕೆ ಹಾಕೋದು. ಎಲ್ಲಿ VIP ಗಳು ಇರ್ತಾರೆ ಅಂಥ ಒಂದು ಜಾಗದಲ್ಲಿ VIP ಅನ್ನೋದಕ್ಕಿಂತ ಅವರು ಒಳಗಡೆ ಹೋದ್ಮೇಲೆ ಎಲ್ಲ ಒಂದೇ, ಅವ್ರಿಗೆ ಸ್ವಲ್ಪ ಸೆಕ್ಯೂರಿಟಿ ಕೊಡ್ತಾರೆ. ನೀವು ಯಾರಿಗೂ ಏನು ಗಲಾಟೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸೆಕ್ಯೂರಿಟಿ ಕೊಡ್ತಾರೆ. ಮೀಟ್ ಮಾಡ್ಬೋದು. ನನ್ನ ಪ್ರಕಾರ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಇವಾಗ ಪೆನಾಯಿಲ್ ಹಾಕೋಕೆ ಹೋಗ್ತಾನೆ, ಟಾಯ್ಲೆಟ್ಗೆ ಹೋಗ್ಬಿಟ್ಟು ಪೆನಾಯಿಲ್ ಹಾಕೋಕೆ ಹೋಗ್ತಾನೆ, ಅವನು ದರ್ಶನ್ ರೂಮ್ಗೂ ಹೋಗ್ತಾನೆ, ಪ್ರಜ್ವಲ್ ರೇವಣ್ಣನ ರೂಮ್ಗೂ ಹೋಗ್ತಾನೆ, ಸೂರಜ್ ರೂಮ್ಗೂ ಹೋಗಿ ಮಾತಾಡಿಸ್ಬೋದು. ಆಮೇಲೆ ನಿಮಗೆ ಸೋಪ್ ಕೊಡೋಕೆ ಹೋಗ್ತಾನೆ, ಒಬ್ಬನು ಸೋಪ್ ಕೊಡೋಕೆ ಹೋಗ್ತಾನೆ, ಕೊಬ್ಬರಿ ಎಣ್ಣೆ ಕೊಡೋಕೆ ಹೋಗ್ತಾನೆ. ಆಮೇಲೆ ಇದು ಯಾವುದು ಬೆಳಿಗ್ಗೆ ಕಾಫಿ 6:30 ಕಾಫಿ ಕೊಡೋಕೆ ಹೋಗ್ತಾನೆ. ಎಲ್ಲ ಬಂದು ಅವ್ರು ಕೊಡ್ತಾರೆ. ಅವರೆಲ್ಲ ಮೀಟ್ ಮಾಡ್ಬೋದು ಆರಾಮಾಗಿ. ಕೈದಿಗಳು ಅಲ್ಲಿ ಕೆಲಸ ಮಾಡ್ತಾರೆ. ಆದರೆ ಇವಾಗ ಸೆಲೆಬ್ರಿಟಿಗಳು ಅಂತ ಯಾರಿದ್ದಾರೆ ಅವ್ರ ಕೈಯಲ್ಲೂ ಕೆಲಸ ಮಾಡ್ತಾರಾ ಅಂತ? ಇಲ್ಲ, ಆ ಥರ ಇಲ್ಲ. ಅಲ್ಲಿ ಆ್ಯಕ್ಚುಲಿ ಎಲ್ಲ ಕೆಲಸ ಮಾಡೋದು ಸಜಾಬಂದಿಗಳು. ಇವಾಗ ನೀವು ವಾರ್ಡರ್ಗಳು ಅಂತಾರೆ ಅವ್ರಿಗೆ. ಆ್ಯಕ್ಚುಲಿ ವಾಚ್ಮೆನ್ ಇವಾಗ ಪ್ರತಿಯೊಂದು ರೂಮಿಗೂ ವಾಚ್ಮೆನ್ ಅಂತ ಇರ್ತಾರೆ. ಸೆಕ್ಯೂರಿಟಿ ಗಾರ್ಡ್ ಅಂತೀವಿ ಆಚೆ ಕಡೆ. ಅಲ್ಲಿ ಜೈಲ್ ಭಾಷೆಯಲ್ಲಿ ವಾಚ್ಮೆನ್ನು ಅಂತಾರೆ. ಆ ವಾಚ್ಮೆನವರು ಅಲ್ಲೆಲ್ಲ ನಿಮಗೆ ಒಂದು ಸಜಾಬಂದಿಗಳನ್ನ ಆಮೇಲೆ ಪ್ಲಸ್ ಅಂಡರ್ ಟ್ರಯಲ್ ಅವ್ರನ್ನೆಲ್ಲ ಮೇಂಟೈನ್ ಮಾಡೋದೆಲ್ಲ ಅವ್ರು ಮಾಡ್ತಾರೆ. ಆಮೇಲೆ ಕಾರ್ಪೆಂಟ್ರ್ ಇರುತ್ತೆ, ಕಲಿಬೋದಲ್ಲಿ. ಎಲೆಕ್ಟ್ರಿಷಿಯನ್ ಕೆಲಸ ಇರುತ್ತೆ. ಆಮೇಲೆ ಗಾರ್ಮೆಂಟ್ಸ್ ಇದೆ, ಆಮೇಲೆ ಬೇಕರಿ ಇದೆ. ಅದರಲ್ಲೆಲ್ಲ ಸಜಾಬಂದಿಗಳಿಗೆ ಆ ಸಜಾಬಂದಿಗಳು 1,500 ಜನ ಇರ್ಬೋದು. 1,500 ಜನಕ್ಕೂ ಕೆಲಸ ಕೊಡೋಕ್ಕಾಗಲ್ಲ. ಆಮೇಲೆ ಕೆಲವರು ನಂಬಿಕಸ್ಥ ಸಜಾಬಂದಿಗಳು ಆಚೆಗಡೆ ಹೋಗಿ ತೋಟದಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಅಲ್ಲಿ ಹಂದಿಗಳು ಸಾಕಿದ್ದಾರೆ ಅಲ್ಲಿ. ಯಾಕಂದರೆ ಅದು ಊಟ ವೇಸ್ಟ್ ಆದರೆ ಅದನ್ನು ಸಾಕೋಕ್ಕೆ ಅದು ಬಂದಿರೋ ಲಾಭದಲ್ಲಿ ಜೈಲಿಗೆ ಯೂಸ್ ಮಾಡ್ಕೊಳ್ತಾರೆ. ಅದೆಲ್ಲ ಕೆಲಸ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ, ಅಂಡರ್ ಟ್ರೈಲ್ ಯಾಕೆ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ, ಅಂಡರ್ ಟ್ರೈಲಲ್ಲಿ 4,500 ಜನ ಇದ್ದಾರೆ. 4,000 ಜನ ಇದ್ದಾರೆ. 4,000 ಜನಕ್ಕೂ ಕೆಲಸ ಕೊಡೋಕ್ಕಾಗಲ್ಲ. ಅಲ್ಲಿ ಯಾವನಾದ್ರು ತುಂಬ ಇಂಟ್ರೆಸ್ಟ್ ಇದ್ದು ನಾನು ಕೆಲಸ ಮಾಡ್ತೀನಿ ಸರ್ ಅಂತಂದರೆ ಕಿಚನಲ್ಲಿ ಹೋಗಿ ಅಸ್ಟೆಂಟ್ ಕೆಲಸ ಮಾಡ್ಬೋದು. ಅಸ್ಟೆಂಟ್ ಅಂದರೆ ಯಾವ ಥರ ಅಂದರೆ, ಈ ಈರುಳ್ಳಿ ಕಟ್ ಮಾಡೋದು, ಆಮೇಲೆ ಅವ್ರಿಗೆ ಚಪಾತಿ ಉಜ್ಜಿ ಕೊಡೋದು, ಅದೆಲ್ಲ ಮಾಡ್ತಾರೆ. ಎಲ್ಲರಿಗೂ ಕೆಲಸ ಸಿಗಲ್ಲ ಅಲ್ಲಿ. ಆಮೇಲೆ ಹೋದ ತಕ್ಷಣ ಒಂದು 100 ಅಲ್ಲೆಲ್ಲ ಕಸ ಗುಡಿಸೋರು ಸ್ಟಾರ್ಟಿಂಗ್ ಯಾರು ಹೋಗ್ತಾರೋ ಅವ್ರು ಕಸ ಗುಡಿಸ್ತಾರೆ. ಓದೋಕ್ಕೆ ವ್ಯವಸ್ಥೆ ಇದೆ, ಲೈಬ್ರರಿ ಇದೆ ಅಂತ ಹೇಳಿದ್ರಿ. ಸೊ ಏನಾದರೂ ವರ್ಕೌಟ್ ಮಾಡುವಂಥದ್ದು, ಎಕ್ಸಸೈಸ್ ಮಾಡುವಂಥದ್ದು, ಈ ರೀತಿ ಎಕ್ವಿಪ್ಮೆಂಟ್ಸ್ ಏನಾದರೂ ಅಲ್ಲಿ ಸಿಗುತ್ತಾ ಅಂತ? ಒಂದು ನಿಮಿಷ. ನಮಸ್ಕಾರ. ಹೇಳಿ. ಹಿಂಗೆ ತಗೋತೀನಿ.
ಈಗ ಜೈಲಲ್ಲಿ ಒಂದಷ್ಟು ವ್ಯವಸ್ಥೆಗಳಿರ್ಬೋದು, ಅವ್ರಿಗೆ ಓದೋಕ್ಕೂ ಅಂತ ಇದೆ, ಜೊತೆಗೆ ಲೈಬ್ರರಿ ಇದೆ, ಅವ್ರಿಗೆ ಯಾವುದೇ ರೀತಿ ಬೇರೆ ಕಡೆ ಡಿಪ್ರೆಷನ್ ವಾಲ್ಬಾರ್ದು ಅನ್ನೋವಂಥದ್ದು ಒಂದಷ್ಟು ಪರಿವರ್ತನೆಗಿದೆ ಇರೋವಂಥದ್ದು. ಏನಾದರೂ ವರ್ಕೌಟ್ ಮಾಡೋಕ್ಕೆ, ಎಕ್ಸಸೈಸ್ ಮಾಡೋಕ್ಕೆ ಎಕ್ವಿಪ್ಮೆಂಟ್ಸ್ ಏನಾದರೂ ಜಿಮ್ ಇದೆ? ಅಲ್ಲಿ ಜಿಮ್ ಇದೆ, ಹೋಗ್ಬೋದು. ಆಮೇಲೆ ದರ್ಶನ್ ಅವರು ಅವ್ರ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ನಾರ್ಮಲ್ ಸಜಾಬಂದಿಗಳ ಜಿಮ್ ಮಾಡ್ಬೋದು, ಅಲ್ಲಿ ಜಿಮ್ ಇದೆ. ಆಮೇಲೆ ಧ್ಯಾನ ಮಾಡ್ಬೋದು. ಆಮೇಲೆ ಅಲ್ಲಿ ಚರ್ಚ್ ಇದೆ, ಒಳಗಡೆ ಚರ್ಚ್ ಇದೆ. ಅಲ್ಲಿ ಚರ್ಚಲ್ಲಿ ವಾರಕ್ಕೊಂದ್ಸಲ ಸಿಸ್ಟರ್ಸ್ ಎಲ್ಲ ಬಂದು ಅವರಿಗೆಲ್ಲ ಧ್ಯಾನ ಹೇಳ್ಕೊಡ್ತಾರೆ. ಆಮೇಲೆ ನಮಗೊಂದು ದೇವಸ್ಥಾನ ಇದೆ, ಅಲ್ಲಿ ದೇವಸ್ಥಾನನೂ ಇದೆ, ಆ ದೇವಸ್ಥಾನದಲ್ಲಿ ಹೋಗಿ ಧ್ಯಾನ ಮಾಡ್ಬೋದು. ಆಮೇಲೆ ಎಲ್ಲ ಫೆಸಿಲಿಟಿ ಇದೆ. ಆಮೇಲೆ ಓದಬೇಕಂತಂದರೆ ಓದೋಕ್ಕೆ ಕೂಡ ಅಲ್ಲಿ ಲೈಬ್ರರಿ ಇದೆ ಒಂದು. ಆಮೇಲೆ ಈ ಸ್ಟೂಡೆಂಟ್, ಇವಾಗ ನಾನು ಹೇಳಿದ್ನಲ್ಲ 18-19 ವರ್ಷಕ್ಕೆ ಹೋಗಿ ಅವರು ಏನಾದರೂ ಒಂದು ಪೋಸ್ಟ್ ಇದು ಕಟ್ಬಿಟ್ಟು ಅವರು ಏನು ಡಿಗ್ರಿ ಪಗ್ರಿ ಮುಗಿಸ್ಕೋಬೋದು. ಅವ್ರಿಗೇನು ಬುಕ್ ಫೆಸಿಲಿಟಿ ಬೇಕು ಅದನ್ನು ಕೊಡ್ತಾರೆ ಅಲ್ಲಿ. ಕೆಲಸ ಮಾಡಿದ್ದಾದಮೇಲೆ ಹೊರಗಡೆ ಬರೋ ಟೈಮಲ್ಲಿ ನಿಮ್ಮದೇ ಆದಂಥ ನೀವು ದುಡಿದಿರೋ ಸಂಬಳ ಇರುತ್ತೆ ಅಲ್ಲಿ. ನೀವೇನಾದರೂ ತಗೊಂಡಿದ್ರಾ ಸಂಬಳನ, ಎಷ್ಟು ಅಂತ? ನಾನು ಅಲ್ಲಿ ಕೆಲಸ ಮಾಡಿಲ್ಲ, ಅಲ್ಲೇ ಫಸ್ಟ್ ಸೀನಿಯರ್ಸ್ಗಳಿಗೆ ಕೆಲಸ ಸಿಗೋದು ಕಷ್ಟ. ಮೊನ್ನೆ ಒಬ್ಬರು ಇದು ಮಾಡಿದಾಗ ಫಸ್ಟು ನಾನು ಇದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಇದು ಅವ್ರಿಗೆ ಇದು ಮಾಡಿದ್ರು, ಅಲ್ಲಿ ಕೂಲಿ ಕೆಲಸ ಮಾಡ್ತಾರೆ. ಆ ಬಿಲ್ಡಿಂಗ್ ಕಟ್ಟೋದಕ್ಕೆಲ್ಲ ಅವರೇ ಯೂಸ್ ಮಾಡ್ಕೊತಾರೆ, ಸಜಾಬಂದಿಗಳನ್ನ ಯೂಸ್ ಮಾಡ್ಕೊತಾರೆ. ಅವ್ರಿಗೆ 300 ರೂಪಾಯಿ ಸಂಬಳ ಕೊಡ್ಬೇಕಂದ್ರೆ ಅವ್ರಿಗೆ ಯಾಕೆ ಕೊಡ್ತೀರಾ ಅಂತ ಕೆಲವ್ರು ಗಲಾಟೆ ಮಾಡಿದ್ರು. ನೋಡಿ, ಜೈಲು ಅಂದರೆ ನಾನು ತಪ್ಪು ಮಾಡಿದ್ರೆ ನನಗೊಬ್ಬನಿಗೆ ಜೈಲು ಆಗಲ್ಲ, ನನ್ನ ಹೆಂಡತಿಗೂ ಜೈಲು, ನನ್ನ ಮಕ್ಕಳಿಗೂ ಜೈಲು, ನನ್ನ ತಂದೆಗೂ ಜೈಲು, ನನ್ನ ತಾಯಿಗೂ ಜೈಲು, ನನ್ನ ನಂಬಿದವರು ಎಲ್ಲರೂ ಜೈಲಾಗುತ್ತೆ. ಅವರು ಏನೋ ಅನ್ಎಕ್ಸ್ಪೆಕ್ಟೆಡ್, ಕೆಲವರು ಇನ್ನು ಕೋಪದಲ್ಲಿ ತಳ್ಳಿಬಿಡ್ದ ತಕ್ಷಣ ಗಂಡ ಹೆಂಡತಿ ಜಗಳ ಆಡ್ತಾ ಇರ್ಬೇಕಂದ್ರೆ ತಳ್ಳಿಬಿಡ್ತಾರೆ, ಅವ್ರಿಗೇನೋ ತಲೆಗೇಟಾಗಿ ಅವ್ರು ಸತ್ತೋಗ್ಬಿಡ್ತಾಳೆ. ಅಂಥ ಅಂಥವರೆಲ್ಲ ಇರ್ತಾರೆ. ಮ್ಯಾಕ್ಸಿಮಮ್ 80% ಅಲ್ಲಿ ನಿರಪರಾಧಿಗಳೇ ಇರೋದು. ಅಂಥವ್ರಿಗೆ ಶಿಕ್ಷೆ, ಅವ್ರಿಗೆ ಕಾನೂನು ಬಗ್ಗೆ ಅರಿವಿರಲ್ಲ, ಅವ್ರು ದುಡ್ಡು ಕೊಡೋಕ್ಕಾಗಲ್ಲ. ಇವಾಗ ನೋಡಿ, ಒಬ್ಬನು ಕೊಲೆ ಮಾಡ್ತಾನೆ, ಒಂದು 5 ಜನ ಅಣ್ಣ ತಮ್ಮರು ಇರ್ತಾರೆ, ಅವನು ಒಬ್ಬನು ಯಾವನು ಕೊಲೆ ಮಾಡಿಬಿಡ್ತಾನೆ, ಏನೋ ಒಂದು ಜಮೀನು ವಿಷಯಕ್ಕೂ ಏನೋ ವಿಷಯಕ್ಕೂ. ಆದರೆ ಆಪೋಸಿಟ್ ಅವರು 5 ಜನನೂ ಬರೆಸ್ತಾರೆ, ಶಿಕ್ಷೆ ಆದರೆ 5 ಜನಕ್ಕೂ ಆಗುತ್ತೆ. ಅಂಥ ಕೇಸ್ಗಳು ಸುಮಾರು ಇದ್ದಾವೆ. ನಾನು ಗಲಾಟೆ ಮಾಡಿದಾಗ ನನಗೊಂಥರ ಅನ್ನಿಸ್ತು. ನೋಡಿ, ಇವಾಗ ನಾನು ಒಳಗಡೆ ಹೋಗ್ಬಿಟ್ಟೆ, ನಾನು ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಳಗಡೆ ಹೋದಾಗ ನೀವು ಆಚೆಗಡೆ ಅವರು ತಂದೆ ತಾಯಿಗಳು ಏನು ಮಾಡಬೇಕು? ನಾನು ತಪ್ಪು ಮಾಡಿದ್ದೀನಿ, ನನ್ನ ತಂದೆ ತಾಯಿಗಳೇನು ತಪ್ಪು ಮಾಡಿದ್ದಾರೆ, ನನ್ನ ಹೆಂಡತಿ ಏನು ತಪ್ಪು ಮಾಡಿದ್ದಾರೆ, ನನ್ನ ಮಕ್ಕಳೇನು ತಪ್ಪು ಮಾಡಿದ್ದಾರೆ. ಆ 300 ರೂಪಾಯಿ ಕೊಡೋದಕ್ಕೋಸ್ಕರ ತುಂಬ ಜನ ಗಲಾಟೆ ಮಾಡಿದ್ರು. ಅದು ನನಗೆ ತುಂಬ ನೋವು ಅನ್ನಿಸ್ತು. ಖಂಡಿತವಾಗ್ಲೂ ಅವರು ಮನುಷ್ಯರೇ, ಅವ್ರಿಗೆ ಜಡ್ಜು ಆಲ್ರೆಡಿ ಅವ್ರು ಏನು ಕಾನೂನು ಇರುತ್ತೆ, ಕಾನೂನು ಪ್ರಕಾರ ಅವ್ರು ಏನು ತಪ್ಪು ಪ್ರೂವ್ ಆದರೆ ಅವರು ಶಿಕ್ಷೆ ಆಗುತ್ತೆ. ಶಿಕ್ಷೆ ಆಗತ್ತೆ ಅಂದ ತಕ್ಷಣವೇ ಅವ್ರ ಮನೆಯವರು ಬದುಕಬಾರ್ದು, ಅವ್ರ ಮಕ್ಕಳು ಬದುಕಬಾರ್ದು, ಅವ್ರ ಹೆಂಡತಿ ಬದುಕಬಾರ್ದು ಅಂತ ಇಲ್ಲ. ಅವರು ಚಾನ್ಸ್ ಕೊಡಬೇಕು ಬದುಕು. ಇವಾಗ ಮಕ್ಕಳು ಎಜುಕೇಷನ್ ಮಾಡ್ತಾ ಇರ್ತಾರೆ ಆಚೆಗಡೆ, ಅವ್ರೇನು ತಪ್ಪು ಮಾಡಿದ್ದಾರೆ? ಅಲ್ಲಿ ಕೆಲಸ ಮಾಡಿ ಬರೀ 300 ರೂಪಾಯಿ ಜಾಸ್ತಿ ಅಂದರೆ ತುಂಬ ಗಲಾಟೆ ಮಾಡಿದ್ರು ಆಚೆಗಡೆ ಕೆಲವು ಸಂಘಟನೆಯವರು. ಅದು ನನಗೇನೋ ಬೇಜಾರು ಅನಿಸ್ತು. ನೀವು ಹೊರಗಡೆ ಬಂದ ಮೇಲೆ ನಿಮ್ಮನ್ನು ನೋಡುವಂಥ ಒಂದು ಸಮಾಜ ಯಾವ ರೀತಿಯಾಗಿತ್ತು? ನೀವು ಅದನ್ನು ಹೇಗೆ ಸ್ವೀಕರಿಸಿದ್ರಿ? ನಾನು ಆ್ಯಕ್ಚುಲಿ ನನ್ನನ್ನು ಏನೋ ಆ ಥರ ನನಗೇನು ಬದಲಾವಣೆ ಅನಿಸಿಲ್ಲ. ನಾನು ತುಂಬ ಇಷ್ಟಪಡೋದು, ಎಲ್ಲ ಕಡೆ ಹೇಳಿದ್ದೀನಿ, ನಾನು ಇಷ್ಟಪಡೋದೇ ಮಸಣ ಮತ್ತು ಜೈಲು. ಯಾಕೆ ಜೈಲನ್ನ ಇಷ್ಟಪಡ್ತೀನಿ ಅಂತಂತಂದರೆ ಅಲ್ಲಿ ನಿಮಗೆ ನಿಜವಾದ ಬದುಕಿನ ದರ್ಶನ ಅಲ್ಲೇ ಆಗೋದು. ನೀವು ಮಸಣ ಯಾಕೆ ಇಷ್ಟಪಡ್ತೀನಿ ಅಂದರೆ, ಮನುಷ್ಯ ಮಸಣಕ್ಕೆ ಹೋದರೆ ಬೇಡೋದನ್ನು ಕಲಿತಾನೆ. ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ ತಕ್ಷಣ ಹೋದ ತಕ್ಷಣ ಏನು ಕೇಳೋದು, ದೇವರೇ ನಮಗೆ ಒಳ್ಳೆ ಕೆಲಸ ಕೊಡಿಸಪ್ಪ, ಒಳ್ಳೆ ಬಿಸ್ನೆಸ್ ಸಕ್ಸಸ್ ಆಗಲಿ, ಒಳ್ಳೆ ಇದು ಮಾಡಲಿ, ನನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡು, ಬರೀ ಅವ್ನಿಗೇನು ಬೇಕು ಅದನ್ನೇ ಕಲಿತೇನೆ. ಮಸಣಕ್ಕೆ ಹೋದರೆ ಸಾವಿದೆ ಅಂತ ಗೊತ್ತಾಗುತ್ತೆ. ಯಾವತ್ತು ಮನುಷ್ಯನಿಗೆ ಸಾವಿದೆ ಅಂತ ಗೊತ್ತಾದಾಗ ಅವನು ಏನಾದರೂ ಕೊಡಬೇಕು, ನಾನು ಏನಾದರೂ ಒಳ್ಳೇದು ಮಾಡಬೇಕು ಅನಿಸುತ್ತೆ. ಅದಕ್ಕೆ ನಾನು ಹೇಳೋದಂದರೆ, ಮಸಣಕ್ಕೆ ಹೋದರೆ ಮನುಷ್ಯ ನೀಡೋದನ್ನು ಕಲಿತಾನೆ, ದೇವಸ್ಥಾನಕ್ಕೆ ಹೋದರೆ ಮನುಷ್ಯ ಬೇಡೋದನ್ನು ಕಲಿತಾನೆ ಅಂತ. ನಾನು ತುಂಬ ಮಸಣದಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಆಮೇಲೆ ಜೈಲು ಅಂದರೂ ಇಷ್ಟನೇ. ಯಾಕಂದರೆ ಅಲ್ಲಿ ನಿಮಗೆ ನನಗೊಂದು ಸಲ ತುಂಬ ನೋವಾದಾಗ ನಾನು ಸೈನಿಡ್ ಮೋಹನ್ನ ನೆನೆಸ್ಕೊತೀನಿ. ಅಂದರೆ ಅವ್ನು ಹೇಳೋ ಪ್ರಕಾರ ಸೈನಿಡ್ ಮೋಹನ್ ಕೆಲವರು ಇದ್ದಾರೆ ನನಗೆ, ಅವ್ನಿಗೆ ಸೈನಿಡ್ ಮೋಹನ್ ನಾನು ಹೇಳ್ತೇನೆ, ನಾನು ತಪ್ಪೇ ಮಾಡಿಲ್ಲ, ಅವ್ನು ಮಾಡಿದ್ದಾನೆ ಇಲ್ಲ ಗೊತ್ತಿಲ್ಲ, ಎಲ್ಲ ಕಥೆಯೆಲ್ಲ ಹೇಳಿದಾಗ 22 ಮರ್ಡರ್ ಕೇಸ್ ಅವನ ಮೇಲೆ ಇದೆ. ಅವನಿಗೆ 3 ಜೀವಾವಧಿ ಶಿಕ್ಷೆ ಆಗಿದೆ, 3 ಕೇಸಲ್ಲಿ ಮರಣದಂಡನೆ ಆಗಿದೆ. ಅವ್ನು ಆಚೆಗಡೆನೇ ಬರಲ್ಲ, ಅವನು ಹೇಳ್ತಾನೆ, ಅಳ್ತಾನೆ. ಅವನು ಶಿಕ್ಷಕ, ಆ್ಯಕ್ಚುಲಿ ನಾನು ತಪ್ಪು ಮಾಡಿಲ್ಲ ಋಷಿ ಅವರೇ, ನನಗೆ ಈ ಥರ ಫಿಕ್ಸ್ ಮಾಡಿಬಿಟ್ರು ಅಂತ ಹೇಳ್ತಾನೆ. ಅವ್ನು ನೆನೆಸ್ಕೊಂಡಾಗ ನಮ್ಮ ಜೀವನ ಎಷ್ಟೋ ಚೆನ್ನಾಗಿದೆಯಲ್ಲ. ನಾವು ಹೋಗ್ತೀವಿ, ಇನ್ನೊಂದು ವಾರದಲ್ಲಿ ಹೋಗ್ತೀವಿ, 15 ದಿವಸದಲ್ಲಿ ಹೋಗ್ತೀವಿ, 1 ತಿಂಗಳಲ್ಲಿ ಹೋಗ್ತೀವಿ, 5 ವರ್ಷ ಆದರೂ ವೆಯ್ಟ್ ಮಾಡೋಣ, ಹೋಗ್ತೀವಿ. ಆದರೆ ನಮ್ಗೆ ಹೋಗಿ ನಾವು ಸ್ವತಂತ್ರವಾಗಿ ಬದುಕೋ ಒಂದು ಚಾನ್ಸ್ ಇದೆ, ಅವ್ನಿಗೆ ಇಲ್ಲವಲ್ಲ ಚಾನ್ಸ್. ಅಂಥವ್ರು ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ಅಮಾಯಕರು. ಕೆಲವರು ಒಂದು 5,000 6,000 ಇದೇನಾದ್ರು ಫೈನ್ ಕಟ್ಟೋಕ್ಕಾಗಿದೆ, ಒಳಗಡೆ 3-4 ವರ್ಷದಿಂದ ಇದ್ದಾರೆ. ಅದೇ ಆ ಥರ ಜೈಲಿಗೆ ಆ ಥರ ನೋಡಿದಾಗ ನಿಮ್ಗೆ ನಿಜವಾಗ್ಲೂ ನಮಗೆ ನೋವಾಗುತ್ತೆ, ಬೇಜಾರಾಗುತ್ತೆ. ಸರ್,
ಸರಿ, ಈಗ ಬಂದು ಮೀಟ್ ಮಾಡೋಕ್ಕಾಗಲ್ಲ, ಎಲ್ಲೋ ದೂರದಲ್ಲಿ ಇರ್ತಾರೆ, ಫೋನ್ ಕಾಲಲ್ಲಿ ಮಾತಾಡ್ಬೋದು, ಆ ರೀತಿ ವ್ಯವಸ್ಥೆ ಇದೆ. ಜೊತೆಗೆ ಏನಾದರೂ ಎಂಟರ್ಟೈನ್ಮೆಂಟ್ಗೋಸ್ಕರ ಟಿ ವಿ ಅಂತ ಎಲ್ರಿಗೂ ಟಿ ವಿ ಕೊಡ್ತಾರೆ. ಅದು ಟಿ ವಿ ಎಲ್ಲರಿಗೂ ಕೊಡ್ತಾರೆ. ಎಲ್ಲ ಒಂದು ಇವಾಗ 30 ಜನ ಇದ್ದರೆ ಒಂದು ಟಿ ವಿ ಇರ್ತದೆ. ಅವರು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೋಬೇಕು, ಜಗಳ ಪಗಳ ಆಡಬಾರ್ದು. ಯಾವ ಚಾನಲ್ ಬೇಕಾದ್ರೆ ನೋಡ್ಕೋಬೇಕು, ಎಲ್ಲ ಚಾನಲ್ ಇರ್ತವೆ ಅಲ್ಲಿ. ಆಮೇಲೆ ಇದು ಇಲ್ಲಿ ಐ ಸೆಕ್ಯೂರಿಟಿ ಸೆಲ್ಲಲ್ಲಿ ಕೂಡ VIP ಇದು ಟಿ ವಿ ಇರುತ್ತೆ ಎಂಟರ್ಟೈನ್ಮೆಂಟ್ಗೆ. ಅಲ್ಲಿ ಏನು ಬೇಕಾದರೂ ಸ್ಪೋರ್ಟ್ಸ್ ಕೂಡ ಆಡ್ಬೋದು. ಅಂದರೆ ಅವಾಗಿತ್ತು, ಇವಾಗೇನೋ ಗೊತ್ತಿಲ್ಲ. ಇವಾಗ ಕೆಲವು ಜಾಸ್ತಿ ಸೆಕ್ಯೂರಿಟಿ ಇದ್ದರೆ VIP ಬಂದಾಗ ತುಂಬ ಟೈಟ್ ಮಾಡಿಬಿಡ್ತಾರೆ ಇವ್ರನ್ನ. ಕೆಲವು ಮತ್ತು ಅಲ್ಲಿ ನಂಬಿಕಸ್ಥರು ಇರ್ತಾರೆ, ಅವರೆಲ್ಲ ಆಟ ಗೀಟ ಆಡ್ಕೋಬೋದು. ಆಮೇಲೆ ಕ್ಯಾರಮ್ ಕೊಡ್ತಾರೆ, ಕ್ಯಾರಮ್ ಬೋರ್ಡ್ ಇರುತ್ತೆ, ಕ್ಯಾರಮ್ ಮಾಡ್ಬೋದು. ಆ ಹೆಲ್ತ್ ಚೆಕಪ್ಪು ಅವ್ರು ಆ್ಯಕ್ಚುಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾರೆ ಅಲ್ಲಿ, 2 ತಿಂಗಳಿಗೊಂದು ಸಲ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ಅಲ್ಲೇ ಹಾಸ್ಪಿಟ್ಲಿದೆ. ಹಾಸ್ಪಿಟ್ಲ್ ನಮಗೇನಾದರೂ ಇದು ಅಂತಂದರೆ ಅಲ್ಲಿ ನಾವು ಹೋಗ್ಬಿಟ್ಟು ನಾವು ಹಾಸ್ಪಿಟ್ಲಲ್ಲಿ ನಮ್ಗೇನೋ ಜ್ವರ ಗಿರ ಬಂದಿದ್ದರೆ, ಏನೋ ಸಮಸ್ಯೆ ಆದರೆ ನಾವು ಮಾತಾಡ್ಬೋದು. 4 ಗೋಡೆ ಮಧ್ಯೆ ಇದ್ದಾಗ ನಿಮ್ಗೆ ಯಾವತ್ತಾದರೂ ಬೋರ್ ಅನಿಸುತ್ತಾ? ಡಿಪ್ರೆಷನ್ಗೆ ಹೋಗಿದ್ರಾ? ನನಗೇನು ಬೋರ್ ಅನಿಸಿಲ್ಲ. ಆ್ಯಕ್ಚುಲಿ ನಾನು ಆಚೆಗಡೆ ಕೂಡ ನಾನು ಜೈಲಲ್ಲೇ, ಇವಾಗ ನಾವು ಇವರು ಸೋಮಶೇಖರ್ ಅವರು ಜೊತೆಲೇ ಇರೋದು ನಾನು. ಅವ್ರದ್ದು ಅದು ಕೂಡ ಜೈಲ್ ಥರನೇ. ನಾವು ಎಲ್ಲಿ ಈಚೆಗಡೆ ಎಲ್ಲಿ ಹೋಗಲ್ಲ, ಅಲ್ಲೇ ನಾವು ಟಿ ವಿಗೆ ಕೊಡ್ಕೊಂಡು ಏನೋ ಬರ್ಕೊಂಡು ಇದು ಮಾಡಿದ್ವಿ. ನಾವು ಬರವಣಿಗೆ ಯಾರಿಗೆ ಒಂದು ಬರೀಬೇಕು ಅನ್ನೋ ಒಂದು ಹವ್ಯಾಸ ಇರುತ್ತೆ, ಬರೀಬೇಕು ಅನ್ನೋದು ಇರುತ್ತಲ್ಲ, ಅಂಥವ್ರಿಗೆ ಬೋರ್ ಆಗಲ್ಲ. ಒಳಗಡೆ ನಾವು ಏನೋ ಒಂದು ಯೋಚನೆ ಮಾಡ್ತಾ ಇರ್ತೀವಿ, ಏನೋ ಒಂದು ಅಲ್ಲಿ ಪದಗಳು ಹುಡ್ತವೆ, ಆ ಪದಗಳ ಜೊತೆ ಜಗಳ ಆಡ್ತಾ ಅಲ್ಲಿ ಟೈಮ್ ಪಾಸ್ ಆಗಿಬಿಡುತ್ತೆ. ಈ ಒಂದು ಹೆಣ್ಮಕ್ಳು ಸೆಲ್ ಇರಬಹುದು, ಗಂಡು ಮಕ್ಕಳದು ಎಷ್ಟು ಅಂತರ ಇದೆ, ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ? ಹೆಣ್ಮಕ್ಳಿಗೆ ಕೆಲವೊಂದು ಸಲ ಅವರ ಆರೋಗ್ಯ ಸಮಸ್ಯೆಯಿಂದ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕಾಗಬಹುದು. ಇಲ್ಲ, ಆ್ಯಕ್ಚುಲಿ ನೋಡಿ, ಅಲ್ಲಿ ಎಲ್ಲ ಥರ ಅಲ್ಲಿ ಡಾಕ್ಟ್ರ್ ಇದ್ದಾರೆ, ಅಲ್ಲಿ ಡಾಕ್ಟ್ರುಗಳಿದ್ದಾರೆ. ಆಮೇಲೆ ನಿಮ್ಗೆ ತುಂಬ ಸೀರಿಯಸ್ ಆದರೆ ಆಚೆಗಡೆ ಹೋಗೋ ಸಾಧ್ಯತೆಯೂ ಇದೆ. ಏನೋ ಆಕ್ಸಿಡೆಂಟ್ ಏನೋ ಆಯಿತು, ಫೆನಾಯಿಲ್ ಕುಡಿದ್ಬಿಟ್ಟ, ಏನೋ ಮೇಲ್ಗಡೆಯಿಂದ ಬಿದ್ದುಬಿಟ್ಟ, ಇಲ್ಲ ಒಂದು ಸಲ ಏನಾಗ್ಬಿಡ್ತು, ಅವನು ಒಬ್ಬನು ನಾಳೆ ಬಿಡುಗಡೆ ಅಂತ ಗೊತ್ತಾಗಿ ಅವ್ನು ಬಿಡುಗಡೆ ಆದರೆ ನಾನು ಏನು ಮಾಡಬೇಕು, ನಾನು ಹಿಂಗೆ ಜೀವನ ಮಾಡಲ್ಲ. 10-12 ವರ್ಷ ಅಲ್ಲಿದ್ದ ಅವನು, ಒಬ್ಬ ವಯಸ್ಸಾಗಿತ್ತು. ಅವನು ಸಡನ್ನಾಗಿ ಚಾಕು ತೊಗೊಂಡು ಕುಯ್ಕೊಂಡ್ಬಿಟ್ಟಿದ್ದ ಇಲ್ಲಿ. ಆ ಕುಯ್ಕೊಂಡಾಗ ಅಂಥ ಸಮಯದಲ್ಲೆಲ್ಲ ಅವರು ಅಂಥ ಸೀರಿಯಸ್ ಕೇಸ್ ಆದಾಗ ಆಚೆಗಡೆ ತೊಗೊಂಡು ಹೋಗ್ತಾರೆ, ಆಚೆಗಡೆ ಬಂದು ಟ್ರೀಟ್ಮೆಂಟ್ ಕೊಡಿಸ್ತಾರೆ.